ಕರ್ನಾಟಕದಲ್ಲಿ ಕೈಗಾರಿಕೆಗಳು ಬಂದಿಲ್ಲ ಎಂಬುದು ದೊಡ್ಡ ಅಪವಾದವಾಗಿದೆ. ನಿರ್ಮಲಾ ಸೀತಾರಾಮನ್ ಹೇಳಿಕೆ ಸತ್ಯಕ್ಕೆ ದೂರವಾಗಿದೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದರು. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವ್ಯವಸ್ಥಿತವಾಗಿದೆ. ಯಾವುದೇ ಸಂದರ್ಭದಲ್ಲಿ ಅದು ತುಂಬಾ ದೂರ ಹೋಗಲ್ಲ. ಸ್ವಾಭಾವಿಕವಾಗಿ ಕೆಲವು ಘಟನೆಗಳು ನಡೆಯುತ್ತವೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕರ್ನಾಟಕಕ್ಕೆ ಬಂದು ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ಕೈಗಾರಿಕೆಗಳು ಬಂದಿಲ್ಲ ಎಂಬುದು ದೊಡ್ಡ ಅಪವಾದ ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಮಾತಾಗಿದೆ. ಯಾವ ಕೈಗಾರಿಕೋದ್ಯಮವೂ ಇಲ್ಲಿಂದ ಹೋಗುವುದಿಲ್ಲ. ಹೊರಗಿನವರು ಯಾರು ಇದಕ್ಕೆ ಹೊರತಾಗಿಲ್ಲ ಎಂದು ನಿರ್ಮಲಾ ಸೀತಾರಾಮನ್ ಅವರ ಮಾತು ಸತ್ಯಕ್ಕೆ ದೂರವಾಗಿದೆ ಎಂದರು. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ವ್ಯವಸ್ಥಿತವಾಗಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ಕೈ ಮೀರಿ ಹತೋಟಿ ಮೀರಿ ಹೋಗಿರ್ತಕ್ಕಂಥ ಸಂದರ್ಭಗಳಿಲ್ಲ. ಸ್ವಾಭಾವಿಕವಾಗಿ ಸಮಾಜದಲ್ಲಿ ಆಗ್ತಕ್ಕಂಥ ಹಿತಕರವಾದಂಥ ಅನೇಕ ಘಟನೆಗಳು ನಡೆದಿದ್ದಾವೆ. ಆದರೂ ಕೂಡ ಮೊನ್ನೆ ಕೇಂದ್ರದ ಹಣಕಾಸಿನ ಸಚಿವರು ಬೆಂಗಳೂರಿಗೆ ಬಂದು ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಕೆಟ್ಟಿದೆ, ಆ ಕಾರಣಕ್ಕಾಗಿ ಕೈಗಾರಿಕೋದ್ಯಮಿಗಳು ಬೆಂಗಳೂರಿಗೆ ಬರೋದನ್ನು, ಕರ್ನಾಟಕಕ್ಕೆ ಬರೋದನ್ನು ನಿಲ್ಲಿಸಿದ್ದಾರೆ ಮತ್ತು ಇರ್ತಕ್ಕಂಥವರು ಕೂಡ ಹೊರಗಡೆ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಎನ್ನುವಂಥ ಅತಿ ದೊಡ್ಡ ಆಪಾದನೆಯನ್ನು ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಯಾವ ಕೈಗಾರಿಕೋದ್ಯಮಿ ಕೂಡ ಇಲ್ಲಿಯವರೆಗೆ ಹೊರಗಡೆ ನಾವು ಕರ್ನಾಟಕ ರಾಜ್ಯವನ್ನು ಬಿಟ್ಟು ಬೆಂಗಳೂರನ್ನು ಬಿಟ್ಟು ಹೋಗ್ತೇವೆ, ನಮ್ಮ ಇಂಡಸ್ಟ್ರಿಗಳನ್ನು ನಾವು ಇಲ್ಲಿ ಮುಚ್ತೇವೆ ಅನ್ನುವಂಥದ್ದನ್ನು ಯಾರೂ ನಮ್ಮ ಹತ್ರ ಹೇಳಲಿಲ್ಲ. ಅಂಥ ಯಾವುದೇ ಉದಾಹರಣೆಗಳು ಕೂಡ ಇಲ್ಲ. ಮತ್ತು ಹೊರಗಿನಿಂದ ಹೊಸದಾಗಿ ಬರ್ತಕ್ಕಂಥವರು ಆ ಪ್ಯಾರಾಮೀಟರ್ಸನ್ನು, ಆ ಆಪಾದನೆಯನ್ನು ಯಾರೂ ಕೂಡ ಮಾಡಲಿಲ್ಲ. ಹಾಗಾಗಿ ಏನು ಶ್ರೀಮತಿ ಸೀತಾರಾಮ್ ಅವರು ಹೇಳಿದಂಥ ಮಾತು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಅಂತಹ ಯಾವುದೇ ಕಾನೂನು ಸುವ್ಯವಸ್ಥೆ ಕೆಟ್ಟಿಲ್ಲ ಅನ್ನೋದನ್ನು ಇವತ್ತು ಒಂದು ಸ್ಪಷ್ಟೀಕರಣವನ್ನು ಇವತ್ತು ನಾನು ತಮ್ಮ ಮೂಲಕ ಇಡೀ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಕೊಡೋದಕ್ಕೆ ಬಯಸ್ತೇನೆ. ನಿಜ, ಇಲ್ಲಿ ಕೊಲೆಗಳಾಗಿದೆ, ಕಳ್ಳತನ ಆಗಿದೆ, ಡ್ರಗ್ಸ್ ದಂಧೆ ಇದೆ, ಇದೆಲ್ಲವೂ ನಿಜನೇ. ಆದರೆ ಎಷ್ಟರ ಮಟ್ಟಿಗಾಗಿದೆ, ಏನು ನಾವು ಅಧಿಕಾರಕ್ಕೆ ಬಂದ ಮೇಲೆ ಮಾತ್ರ ಆಗಿದೆಯಾ? ನಾವು ಅಂಕಿಅಂಶಗಳನ್ನು ನೋಡಿದರೆ 21, 22 ಅಥವಾ 21, ಅದಕ್ಕೂ ಹಿಂದೆ ಹೋದರೆ 19, 20 ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಗಳು ಇದ್ದಂಥ ಸಂದರ್ಭದಲ್ಲಿ ಅದಕ್ಕಿಂತ ಕಡಿಮೆ ಕೊಲೆಗಳಾಗಿದೆ, ಅದಕ್ಕಿಂತ ಕಡಿಮೆ ಕಳ್ಳತನಗಳಾಗಿದೆ. ನಾವು ಮಾನ್ಯ ಮುಖ್ಯಮಂತ್ರಿಗಳು, ನಾನು ನಮ್ಮ ಪೊಲೀಸ್ ಕಾನ್ಫರೆನ್ಸ್ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಈ ಡ್ರಗ್ಸ್ ದಂಧೆ ಏನಿದೆ ಅದನ್ನು ನಿಲ್ಲಿಸೋದಕ್ಕೆ ನಾವು ಒಂದು ಘೋಷಣೆನೇ ಮಾಡಿದ್ದೆವು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.